ಓ ಹೊಸದವರೇ, ಏನ್ ಸ್ಪೆಷಲ್? ಏನ್ ಮಾಡ್ತಿದ್ರಿ ಇವತ್ತು? ಎಲ್ಲರಿಗೂ ನಮಸ್ಕಾರ. ಎಸ್ ವಿ ಬ್ಲಾಗ್ಸಿಗೆ ಸ್ವಾಗತ. ಇವತ್ತು ಸ್ಪೆಷಲ್ ಸ್ವೀಟ್ ಮಾಡ್ತಾ ಇದ್ದೀನಿ. ಓ ಸ್ಪೆಷಲ್ ಸ್ವೀಟ್. ಮೊನ್ನೆ ಸ್ವೀಟ್ ಮಾಡಿದ್ದೆ. ಇವತ್ತು ಇನ್ನೊಂದ್ ತರ ಸ್ವೀಟ್ ತೋರ್ಸೋಣ ಅಂತ. ತುಂಬಾ ಅದ್ಭುತವಾದ ಪದಾರ್ಥ ಅಥವಾ ನಾರ್ಮಲ್? ನಾರ್ಮಲ್, ಬಟ್ ಎಲ್ಲರಿಗೂ ಇಷ್ಟ ಆಗುವಂತದ್ದು. ಏನದು? ಹಯಗ್ರೀವ. ಓಹೋ ಸರಿ. ಹಾಗಾದ್ರೆ ಹಯಗ್ರೀವ ಮಾಡ್ಲಿಕ್ಕೆ ಏನ್ ಪ್ರಾಡಕ್ಟ್ ಏನ್ ಇಟ್ಕೊಂಡಿದಿ? ಪದಾರ್ಥಗಳು ಕಡ್ಲೆಬೇಳೆ, ಮತ್ತೆ ಗೋಡಂಬಿ, ಬಾದಾಮಿ, ಮತ್ತೆ ಇದು ಕೊಬ್ಬರಿ, ಒಣ ಕೊಬ್ಬರಿ, ಮತ್ತೆ ಗಸಗಸೆ, ಮತ್ತೆ ಇದು. ಇವಾಗ ಮಾಡೋ ವಿಧಾನ ತೋರಿಸ್ಬೇಕಲ್ಲ ಅವರಿಗೆ? ಎಸ್ ಆಫ್ ಕೋರ್ಸ್. ಫಸ್ಟ್ ಕಡ್ಲೆಬೇಳೆ ಇದೆಯಲ್ಲ, ಇದನ್ನ ತೊಳ್ಕೊಂಡು ಫಸ್ಟ್ 4 or 5 ವಿಷಲ್ಸ್ ಹೊಡಿಸ್ಬೇಕು, ಆರ್ 3 ವಿಷಲ್ಸ್. ಓಕೆನಾ? ವಾಶ್ ಮಾಡೋಣ. ಈ ಸ್ವಲ್ಪ ನೀರ್ ಹಾಕೊಂಡು, ಅದು ಮುಳುಗೋಷ್ಟು ನೀರ್ ಹಾಕೊಂಡು, 2 ಕಪ್ ಬೇಳೆ ತಗೊಂಡಿದೀನಿ, 4 ಕಪ್ ನೀರ್ ಹಾಕಿದೀನಿ. ಈಗ ನಾವು 2 ಕಪ್ ಸಾಕು ಅಂತ ಹೇಳಿದೀನಿ. ಎಸ್. ಎಷ್ಟು ವಿಷಲ್ ಆಗಬೇಕು? ನಾನು ಸ್ವಲ್ಪ ಬೇಳೆ ಮೆತ್ತಗಾಗ್ಲಿ ಅಂತ ಒಂದು 4 ವಿಷಲ್ ಹೊಡಿಸ್ತೆ. 4 ವಿಷಲ್ ಹೊಡಿಸ್ತೀಯ? ಸರಿ, ಓಕೆ. ಇವಾಗ ಅದು ಕೂಗೋವರೆಗೂ ಏನಾದ್ರು ಒಂದು ನಿನ್ನ ಬಗ್ಗೆ ಮಾಹಿತಿ. ನಾನು ನಂದು 4 ಕಪ್ ನೀರ್ ಹಾಕಿರೋದ್ರಿಂದ ನಾನು 3.5 ಕಪ್ ನಾನು ಬೆಲ್ಲ ತಗೋತೀನಿ. ಯಾರ್ಯಾರಿಗೆ ಸಿಹಿ ಜಾಸ್ತಿ ಬೇಕು ಜಾಸ್ತಿ ಹಾಕೊಳ್ಳಿ. ಬೆಲ್ಲ ನಿಮಗೆ ನಾನು 4 ಕಪ್ಸ್ ನೀರ್ ಹಾಕಿರೋದ್ರಿಂದ ನಾನು 3.5 ಕಪ್ ಬೆಲ್ಲ ಹಾಕೋತೀನಿ. ನಿಮಗೇನ ಸ್ವೀಟ್ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕೊಳ್ಳಿ, ಇಲ್ಲ ಕಡಿಮೆ ಬೇಕು, ಶುಗರ್ ಇರೋರಿದ್ದಾರೆ ಅಂದ್ರೆ ಕಡಿಮೆ ಹಾಕೊಂಡು ನಡೆಯುತ್ತೆ. ನೀನ್ ಮಾಡೋ ಹಯಗ್ರೀವದ ಹಿಂದೆ ಏನೋ ಒಂದು ಸ್ಟೋರಿ ಇರ್ಬೇಕಲ್ಲ? ಹೌದು ಹೌದು. ಏನು? ತುಂಬಾನೇ ಮಹತ್ವಪೂರ್ಣ ಮತ್ತು ತುಂಬಾನೇ ಅರ್ಥಪೂರ್ಣವಾದ ಕಥೆ ಇದೆ. ಹಾಗಾದ್ರೆ ಇಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಆ ಕಥೆ ಕೇಳಿಸ್ಕೊಳ್ಬೇಕಲ್ಲ ಜನ. ಸ್ವಲ್ಪ ಅಲ್ಲಿ ಹೋಗಿ ಹೇಳು. ನಮ್ಮ ಸೋಂದೆಯ ವಾದಿರಾಜರಿದಾರಲ್ಲ, ಅವರು ಇದೇ ಕಡಲೆ ಬೇಳೆಯಿಂದ ಒಂದು ಸ್ವೀಟ್ ಮಾಡ್ತಾರೆ, ಅದೇ ಹಯಗ್ರೀವ. ಅದನ್ನ ಮಾಡಿ ನಮ್ಮ ಹಯಗ್ರೀವ ದೇವ್ರನ್ನ ಒಲಿಸ್ಕೊಂಡಿದ್ದೆ ಸೋಂದೆಯಲ್ಲಿ. ಯಾವ ರೂಪ ಹಯಗ್ರೀವ ದೇವರದ? ಕುದುರೆ ರೂಪ. ಅಂದ್ರೆ ಹಯಗ್ರೀವ ದೇವರೇ ಬಂತ ತಿಂದಿದ್ದ ಅಥವಾ? ಕುದುರೆ ರೂಪದಲ್ಲಿ ಹಯಗ್ರೀವ ದೇವರು ಬಂದು ತಾನು ತಲೆ ಮೇಲೆ ಇಟ್ಕೊಂಡಿದ್ದಾಗ ಅವರು ಬಂದು ಹಿಂದಿಂದ ಬೆನ್ನ ಮೇಲೆ, ಅವರ ಭುಜದ ಮೇಲೆ ತನ್ನ 2 ಕಾಲುಗಳನ್ನ ಊರಿ ಆ ಕುದುರೆ ರೂಪದಲ್ಲಿರೋ ನಮ್ಮ ಹಯಗ್ರೀವರು ತಿಂದು ಹೋಗ್ತಾರೆ. ಹಂಗಾಗಿ ಈ ಸ್ವೀಟ್ ನ ಅಲ್ಲಿ ವಿಶೇಷವಾಗಿ ಮಾಡ್ತಾರೆ. ಮತ್ತ ಅಲ್ಲಿ ರುಚಿ ಎಲ್ಲೂ ಸಿಗೋದಿಲ್ಲ. ಬೇಕಾದ್ರೆ ಅಲ್ಲಿ ರುಚಿ ಹೋಗಿ ನೋಡ್ಬೇಕು ನೀವು. ನಾನು ಈಗ್ಲೂ ನೆನ್ಸ್ಕೊಂಡ್ರೆ ತುಂಬಾನೇ ಖುಷಿ ಆಗತ್ತೆ, ಯಾಕಂದ್ರೆ ಅಷ್ಟು ಚೆನ್ನಾಗಿರತ್ತೆ ಅಲ್ಲಿ ಟೇಸ್ಟ್. ಅಷ್ಟಂತೂ ಈಗ ನಾನು ಮಾಡಕ್ ಸಾಧ್ಯ ಇಲ್ಲ. ಅಷ್ಟರಲ್ಲಿ ಒಂದು ಸಣ್ಣ 0.0000001% ಮಾಡಬಲ್ಲೆ. ಸರಿ, ಹಾಗಾದ್ರೆ ಕಂಟಿನ್ಯೂ ಮಾಡೋಣ. ಖಂಡಿತ. ಬೇಳೆ ಕೂಗ್ಸ್ ಆಗಿದೆ, ಈಗ ವಿಷಲ್ ಅಂತೂ ಬಿಟ್ಟಿದೆ. ನೋಡೋದ್ರಲ್ಲ, ಬೇಳೆ ಬೆಂದಿದೆ. ಎಸ್, ಬೆಂದಿದೆ. ನೀರನ್ನ ಬಸ್ಬಿಡ. ಚೆನ್ನಾಗಿ ಬೆಂದಿದೆ. ನಮಗೆ ಹೇಗೆ ಬೇಕು ಹಾಗೆ. ನಾವು ಕುಟ್ಟಿಟ್ಕೊಂಡಿರೋದು ಅಥವಾ ಹೆರ್ದಿಟ್ಕೊಂಡಿರೋ ಬೆಲ್ಲ ಇರುತ್ತಲ್ಲ, ಅದನ್ನೀಗ ಹಾಕ್ಬೇಕು. ಕುಟ್ಟಬೇಕಾದ್ರೆ ಗಟ್ಟಿ ಹಾಕ್ಬಿಟ್ಟಿದೆ, ಅಂಟ್ಕೊಂಡ್ಬಿಟ್ಟಿದೆ. ನಮಗೆಲ್ಲ ಚೆನ್ನಾಗಿ ಕುಡ್ತೀರಾ, ಬೆಲ್ಲ ಕುಟ್ಟಕ್ ಬರಲ್ಲ ನಿಮ್ಗೆ? ನಾವೇನ್ ಕುಟ್ಟಿಲ್ಲಪ್ಪ ನಿಮ್ಮನ್ನ. ನಿಜ? ನಿಜ ಅಲ್ಲ. ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಕರಗಲಿ ಚಂದಾಗಿ. ಎಷ್ಟು ನಿಮಿಷ ಕುದಿಬೇಕದು? ಏನ್ ಸ್ವಲ್ಪ ಫ್ಲೇವರ್ ಹತ್ತೋ ತನಕ, ಬೆಲ್ಲದ್ದು ಅದ್ರ ಹೀರ್ಕೊಳ್ಳೋ ತನಕ. ಅದು ಸೈಡಿಗೆ ಕುದೀತಾ ಇದೆ. ಅಷ್ಟೋ ತನಕ ನಾವು ಈ ಕಡೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹುರ್ಕೊಂಡ್ಬಿಡೋಣ ಸ್ವಲ್ಪ ತುಪ್ಪದಲ್ಲಿ. ಸಾಕಿಷ್ಟು ತುಪ್ಪ. ಮತ್ತೆ
ನಿಮಗೆ ತುಪ್ಪ ಇಷ್ಟನೋ? ಕೆಲವರಿಗೆ ತುಪ್ಪ ಅಂದ್ರೆ ಸೇರಲ್ವಲ್ಲ, ನಿಮಗೂ ಹಂಗೆ ಇದೆ? ಏನು ಅಲ್ಲ, ಕೆಲವರು 1000 ಜನಕ್ಕೆ ಒಬ್ರು ಯಾರೋ ತುಪ್ಪ ಸೇರಲ್ಲ ಅನ್ನೋರು, ತುಪ್ಪ ಬೇಡ ಅನ್ನೋರು ಯಾರಿದ್ದಾರೆ? ಅದರಲ್ಲಂತೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೋಳಿಗೆ ತುಪ್ಪ ಇಲ್ಲ ಅಂದ್ರೆ ಅದು ಹಬ್ಬದ ಊಟನೇ ಅಲ್ಲ, ಹಬ್ಬದ ಊಟನೇ ಅಲ್ಲ. ಗೋಡಂಬಿ ಫಸ್ಟ್ ಹುರ್ಕೊಂಬಿಡೋಣ ತುಪ್ಪದಲ್ಲಿ. ನಂದು 2 ವರ್ಷ ಆಯ್ತು ಮದ್ವೆ ಆಗಿ. ನಿಮ್ಮನ್ನ ಅಷ್ಟು ಗೊತ್ತಿಲ್ಲ ಉತ್ತರ ಕರ್ನಾಟಕ ಸೈಡ್ ಬಗ್ಗೆ, ಹೇಳ್ತೀರಾ ಸ್ವಲ್ಪ? ಉತ್ತರ ಕರ್ನಾಟಕ ಅಂತಂದ್ರೆ ಅದೊಂದು ಬ್ರ್ಯಾಂಡು, ಕರ್ನಾಟಕಕ್ಕೆ ಅದೊಂದು ಬ್ರ್ಯಾಂಡು. ಅಲ್ಲಿ ತಿಂದಿರೋ ಪದಾರ್ಥಗಳಾಗಿರ್ಬೋದು ಅಥವಾ ತಿನ್ನೋ ಪದಾರ್ಥಗಳಾಗಿರ್ಬೋದು ಎಲ್ಲವೂ ಜವಾರಿ, ಎಲ್ಲ ಜವಾರಿ. ಬೇಳೆ ಹಿಡ್ಕೊಂಡು, ಅಕ್ಕಿ ಹಿಡ್ಕೊಂಡು, ತರಕಾರಿ ಹಿಡ್ಕೊಂಡು, ಹಣ್ಣುಗಳು ಹಿಡ್ಕೊಂಡು ಎಲ್ಲ ಜವಾರಿನೇ ತಿನ್ನೋದಲ್ಲಿ ಜನ, ಗೊತ್ತಾ ನಿಮಗೆ? ಸೊ ಬಟ್ ನಿನ್ನ ಜೊತೆ ಸೇರಿ ನಾನು ದಕ್ಷಿಣ ಕರ್ನಾಟಕ ಮಾತಾಡ್ತಾ ಇದ್ದೀನಿ. ಹಂಗಂದರೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೇರೆ ಅಂತಲ್ಲ, ಬಟ್ ಆದರೆ ನಾವು ಕರ್ನಾಟಕದವರು. ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕ ಒಂದು ಭಾಗ, ಉತ್ತರ ಕರ್ನಾಟಕ ಒಂದು ಭಾಗ. ಎರಡು ಭಾಗ ಇಲ್ಲ ಅಂದ್ರೆ ಕರ್ನಾಟಕ ಸೇರೋದೇ ಇಲ್ಲ, ಅದಕ್ಕೆ ಆಗೋದೇ ಇಲ್ಲ. ಪೂರ್ವಾಷಾಢ ಉತ್ತರಾಷಾಢ ಇದ್ದಂಗೆ. ಅದಕ್ಕೆ ತಾನೇ ಪೂರ್ವಾಷಾಢ ಉತ್ತರಾಷಾಢ ಮದ್ವೆ ಮಾಡಿರೋದು. ಹಂಗೆ ಆಗಿದೆ. ಹೌದು, ನಮ್ಮದು ಇವಳದು ಬಂದು ಶಿವಮೊಗ್ಗ, ನಮ್ಮದು ಬಂದು ಬಿಜಾಪುರ. ಇದ್ರ ಪರಿಚಯ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀವಿ, ಅದು ಮದುವೆ ಆಲ್ಬಮ್ ಜೊತೆನೆ ತೋರಿಸ್ತೀವಿ ಎಲ್ಲರಿಗೂ. ಫಸ್ಟ್ ಗೋಡಂಬಿ ಬಾದಾಮಿನ ಹುರ್ಕೊಂಡ್ಬಿಡೋಣ. ಓಕೆನಾ? ಎಣ್ಣೆ ತುಪ್ಪ ಕಾದಿದೆ ನೋಡ್ರಿ, ಚುರ್ ಚುರ್ ಅನ್ನತ್ತೆ. ಹಾಕ ತಕ್ಷಣ ಚುರ್ 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 ಅನ್ನತ್ತೆ. ಮತ್ತೆ ಏನಾದರೂ ಗೊತ್ತಾಯ್ತು ನಿಮ್ಮೂರ ಕಡೆ ಜವಾರಿ ಎಲ್ಲ ಫುಡ್ ಐಟಮ್ಸು ಅದು ಇದು ಅಂತ, ಬೇರೆ ಏನು ಸ್ಪೆಷಲ್? ಅಲ್ಲಿ ಬಂದರೆ ನೋಡುವಂಥದ್ದು ಏನಿರುತ್ತೆ? ಅಲ್ಲಿದು ಆಚರಣೆ ವಿಚಾರಗಳು ಹೆಂಗೆ? ಆಚರಣೆ ವಿಚಾರಗಳು ಪದ್ಧತಿಗಳು ಪ್ರತಿಯೊಂದು 20 ಕಿಲೋಮೀಟರ್ಗೂ ಚೇಂಜ್ ಆಗೈತೆ. ಆದರೆ ಉತ್ತರ ಕರ್ನಾಟಕ ಅಂತಂದರೆ 20 ಕಿಲೋಮೀಟರ್ದಲ್ಲ, ನಿಮ್ಮ ಉತ್ತರ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋದಿದೆ. ನಮ್ಮ ಉತ್ತರ ಕರ್ನಾಟಕ ಅಂತಂದರೆ ಅದು ನನ್ನ ಉತ್ತರ ಕರ್ನಾಟಕ ಇದ್ದಂಗೆ. ವೈಯಕ್ತಿಕವಾಗಿ ಅಲ್ಲಿ ಫುಡ್ಡು ಅಂತಂದರೆ ನಿನಗೆ ಜವಾರಿ ರೊಟ್ಟಿ, ಆಮೇಲೆ ಎಲ್ಲ ಜವಾರಿ ರೊಟ್ಟಿ, ಆಮೇಲೆ ಪಲ್ಯ. ಮೇನ್ ಫೇಮಸ್ಸು ರೊಟ್ಟಿನೇ. ಯಾವ ರೊಟ್ಟಿ? ಎಷ್ಟೊಂದು ರೊಟ್ಟಿ ಇದೆ. ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ, 2 ರೊಟ್ಟಿ. ನಾವು ಬಕ್ರಿ ಅಂತೀವಿ. ಸಜ್ಜಿ ಬಕ್ರಿ ಮತ್ತು ಜೋಳದ ಬಕ್ರಿ. ನಮ್ಮ ಮನೆಯೊಳಗೆ ಇನ್ನೂ ಮಾಡಕ್ಕೆ ಬರಲ್ಲ ಜೋಳದ ಬಕ್ರಿ, ಗೊತ್ತಾ? ನಾವು ಏನಿದ್ರು ಮುದ್ದೆ ಸಾರು, ಮುದ್ದೆ ಗಂಜಿ ಆ ಥರ ಮಾಡ್ಕೊಡಕ್ಕೆ ಹೇಳ್ರಿ, ಮಾಡ್ಕೊಡ್ತೀನಿ. ನೀವು ಬಂದು ಜೋಳದ ಬಕ್ರಿ ಮಾಡು ಅಂದರೆ ನಮಗೆ ಆಗೋದಿಲ್ಲ. ನೋಡಿ, ಇದು ಕೆಂಪಾಗಿದೆ, ಸಾಕು. ದ್ರಾಕ್ಷಿ ಮತ್ತು ಎರಡೂ ಕೊಬ್ಬರಿನೂ ಗಸಗಸೆ ಆಮೇಲೆ ಹಾಕ್ತೀನಿ. ಸರಿ. ಯಾಕಂದ್ರೆ ಗಸಗಸೆ ಕಪ್ಪಾಗ್ಬಿಟ್ರೆ ಕಷ್ಟ. ಗಸಗಸೆ ಕೆಲವೊಬ್ರು ಹಾಕೋತಾರೆ, ಕೆಲವೊಬ್ರು ಹಾಕೊಳಲ್ಲ. ಗಸಗಸೆ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ, ಹಾಕೊಳ್ದೇ ಇದ್ರು ನೋ ಪ್ರಾಬ್ಲಮ್. ಬಟ್ ಏನ್ ಗೊತ್ತಾ, ಗಸಗಸೆಯಿಂದ ಒಂದ್ ಮ್ಯಾಟ್ರ್ ಇದೆ. ಹೇಳ್ತಾರೆ ಗಸಗಸೆ ತಿಂದ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಯಾರ್ಯಾರಿಗೆ ಒಳ್ಳೆ ನಿದ್ದೆ ಬೇಕೋ ಅವರೆಲ್ಲ ಗಸಗಸೆ ಹಾಕ್ತಾರೆ. ಸರಿ, ನನಗಂತೂ ಇವಾಗ ಹಸಿವೆ ಆಗಿದೆ. ಊಟ ಮಾಡಿದ್ಮೇಲೆ ಕೆಲಸ ಕಾರ್ಯಕ್ರಮ ಅಂತ ಏನಿಲ್ಲ, ಮಲ್ಕೊಂಡ್ಬಿಡೋದೆ. ಮತ್ತೆ ಟ್ರಾವೆಲ್ ಗಿವಲ್ ಮಾಡ್ಬೇಕಾದ್ರೆ ಗಸಗಸೆ ತಿನ್ಬಿಟ್ರೆ ಮುಗಿದೋಯ್ತು. ಕೂತಿದೆ. ನಾನೀಗ ಏಲಕ್ಕಿ ಮತ್ತೆ ಲವಂಗ ಹಾಕೊಂಡಿದ್ದೀನಿ. ನಾನೀಗ ಇದನ್ನ ಇದಕ್ಕೆ ಹಾಕೋತಾ ಇದ್ದೇನೆ. ಗಸಗಸೆ ತುಪ್ಪದಲ್ಲಿ ಹುರಿದಿರೋದು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಮಾಡಿ. ಮತ್ತೆ ಎಲ್ಲ ತುಪ್ಪದಲ್ಲಿ ಫ್ರೈ ಮಾಡಿರೋ ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕೊಂಡ್ಬಿಡೋಣ. ವಾಹ್,
ಘಮ ಘಮ ಅಂತಿದೆ ಪರಿಮಳ. ಎಸ್. ತುಂಬ ನೋಡಿದ್ರೇ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ತಿಂದಮೇಲೆ ಫುಲ್ಲು ರೇಟಿಂಗ್ ಕೊಡ್ತೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಇದು. ಯಾವಾಗಾದ್ರೂ ಯಾರು ನೆಂಟರು ಸಡನ್ ಆಗಿ ಬರ್ತಾರೆ ಅಂದ ತಕ್ಷಣ ಮಾಡ್ಬೋದು. ಮತ್ತೆ ಇದ್ದಕ್ಕಿದ್ದಂಗೆ ಸ್ವೀಟ್ ಕ್ರೇವಿಂಗ್ಸ್ ಆದ ತಕ್ಷಣ ಮಾಡ್ಕೊಂಡು ತಿನ್ಬಿಡ್ಬೋದು. ಬೇಗ ಬೇಗ ನೀವು ಒಂದ್ಸತಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಮತ್ತು ನಮ್ಮ ಮುಂದೆ ವಿಡಿಯೋ ಅಪ್ಡೇಟ್ ಬೇಕಂದ್ರೆ ಮೇಡಮ್ ಕೂಗಾಟ. ಮತ್ತು ನಿಮಗೆ ನಮ್ಮ ವಿಡಿಯೋ ಮುಂದಿಂದು ಯಾವುದಾದ್ರೂ ಅಪ್ಡೇಟ್ ಬೇಕಂದ್ರೆ ಬೆಲ್ ಐಕಾನ್ ಮರಿದೆ ಪ್ರೆಸ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ. ನೀನು ಹೇಳು ಮಾನ್ವಿತಾ, ಏನು ಹೇಳ್ತೀಯ? ಬೆಲ್ ಐಕಾನ್ ಎಲ್ಲ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಬೇಕಾ ಮಾನ್ವಿತಾ? ಬಾಯ್ ಬಾಯ್. ರಾಮ್ ರಾಮ್ ಮಾಡು. ರಾಮ್ ರಾಮ್. ರಾಮ್ ರಾಮ್ ಮಾಡು. ರಾಮ್ ರಾಮ್. ಆಯ್. ಎಲ್ಲರೂ ಮತ್ತೆ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲರೂ ರುಚಿಯಾಗಿ ಮಾಡಿಕೊಳ್ಳಿ ಮನೆಯಲ್ಲಿ. ನಮ್ಮ ಮನೆಯವ್ರು ಹೇಳ್ದಂಗೆ ಪ್ರೀತಿಯಿಂದ ಮಾಡಿ, ಎಲ್ಲ ಅಡುಗೆನೂ ರುಚಿಯಾಗುತ್ತೆ. ಜೈ ಶ್ರೀರಾಮ್. ಜೈ ಶ್ರೀ